ಇದು ಪ್ರಜಾಪ್ರಭುತ್ವನ ಏನು ಅನ್ನೋದು ಪ್ರಶ್ನೆ ಬರ್ತಿದೆ ನಮಗೆ. ಇಷ್ಟು ಆಕ್ರೋಶ ಬರ್ತಿದೆ, ಜನಸಾಮಾನ್ಯರು ಪ್ರತಿನಿತ್ಯ ಮೀಡಿಯಾದಲ್ಲಿ ಬರ್ತಾ ಇದೆ, ಪೇಪರ್ಗಳಲ್ಲಿ ಬರ್ತಾ ಇದೆ, ಜನಸಾಮಾನ್ಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೂ ಕೂಡ ಯಾಕೆ ಅರ್ಥ ಆಗ್ತಿಲ್ಲ ನಂಗೆ ಗೊತ್ತಿಲ್ಲ ಸರ್. ಎರಡೂ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, BMRCL ಏನೂ ಮಾಡದೆ ಈ ತರ ನೀವು ಬಿಟ್ಬಿಟ್ರೆ ಸರ್, ಇದು ಯಾವ ಕಡೆ ಹೋಗುತ್ತೆ ಅನ್ನೋ ಪ್ರಶ್ನೆ ಬರ್ತಾ ಇದೆ. ಅಲ್ಲಿ ಈಗಾಗಲೇ ನಾವಂತೂ ಸಾವಿರಾರು ಸಹಿಗಳನ್ನ ಕಲೆಕ್ಟ್ ಮಾಡಿದೀವಿ. ಬೇರೆ ಬೇರೆ ಫಾರ್ಮ್ ಅಲ್ಲಿ ಮೊನ್ನೆ ಅಷ್ಟೇ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಕೂಡ ಮಾಡಿದೀವಿ. ಇವತ್ತು ಕೂಡ ನಾವು MD ಅವರನ್ನ ಭೇಟಿ ಮಾಡಿ ಮತ್ತೊಂದ್ಸತಿ ಅವರಿಗೆ ನಾವು ಹೇಳ್ತಾ ಇದೀವಿ, ನೋಡಿ ಸರ್ ಕಡಿಮೆ ಮಾಡಿ, ಜನಪರ ಇರಿ ನೀವು ಅಂದ್ಬಿಟ್ಟು. ಆದ್ರೂ ಅವ್ರು ಕೇಳ್ತಾ ಇಲ್ಲ ಅಂದ್ರೆ ನಮಗೆ ಬೇರೆ ದಾರಿ ಇಲ್ಲ ಸರ್. ಇವಾಗ ನಾವು ನೆಕ್ಸ್ಟ್ ಪ್ಲಾನ್ ಆಗಿ ಇದೇ ವೆಡ್ನೆಸ್ಡೇ ನಾವೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದೀವಿ. ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಜನಸಾಮಾನ್ಯರ ಮಧ್ಯೆ ಹಲವಾರು ಕನ್ಫ್ಯೂಷನ್ಸ್ ಬಂದಿದೆ, ಯಾರು ರೆಸ್ಪಾನ್ಸಿಬಲ್ ಇದಕ್ಕೆ, ಅಥವಾ ಇವತ್ತು ಮೊನ್ನೆ ಪ್ರೆಸ್ ಮೀಟ್ ಮಾಡಿ MD ಅವರು ಕಡಿಮೆ ಮಾಡ್ಬಿಟ್ಟಿದೀವಿ ಅಂತ ಏನು ಮಾಡಿಲ್ಲ, ಅಥವಾ ಇವತ್ತು ಫಾರ್ ಎಕ್ಸಾಂಪಲ್ ಪಾಸ್ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಅದನ್ನ ಕಡಿಮೆ ಮಾಡೇ ಇಲ್ಲ, ಅಥವಾ ಪೀಕ್ ಅವರಲ್ಲಿ 10% ಡಿಸ್ಕೌಂಟ್ ಕೊಡ್ತೀವಿ ಅಂದ್ಬಿಟ್ಟು ಅದನ್ನೇನು ಕೊಡ್ತಾ ಇಲ್ಲ. ಬಹಳಷ್ಟು ಗೊಂದಲಗಳಿದೆ. ಆ ಗೊಂದಲಗಳನ್ನ ನಾವು ಜನಸಾಮಾನ್ಯರ ಮುಂದೆ ತೆರಿಬೇಕನ್ಬಿಟ್ಟು ನಾವು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದೀವಿ. ಅದೊಟ್ಟಿಗೆ ಇದೇ ಭಾನುವಾರ ಇಡೀ ಬೆಂಗಳೂರು ನಾಗರಿಕರ ಒಂದು ಸಮಾವೇಶ ನಾವು ಕರಿತಿದ್ದೀವಿ, ಒಂದು ಕನ್ವೆನ್ಷನ್ ಮಾಡ್ತಾ ಇದೀವಿ. ಈ ಕನ್ವೆನ್ಷನ್ ಅಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳು, ರೆಸಿಡೆಂಟ್ ಅಸೋಸಿಯೇಷನ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಇರ್ಬೋದು, ಅಥವಾ ಇವತ್ತು ಯಾರು ಇದ್ರ ಬಗ್ಗೆ ಕಾಳಜಿ ಇರುವಂತ ಸಂಘ ಸಂಸ್ಥೆಗಳು, ವಿದ್ಯಾರ್ಥಿ ಸಂಘಟನೆ, ಯೋಜನಾ ಸಂಘಟನೆನ ನಾವು ಸೇರಿಸಿ ಒಂದು ಕನ್ವೆನ್ಷನ್ ಮಾಡ್ತಾ ಇದೀವಿ ಸರ್. ಇಲ್ಲಿ ನಾವು ನಿರ್ಣಯ ತಗೊಂತೀವಿ, ಭಾನುವಾರ ತನಕ ಟೈಮ್ ಕೊಡ್ತೀವಿ ಸರ್. ಏನಾದ್ರೂ BMRCL ಅವರು ಇದ್ರ ಅಂದ್ರೆ ಪಾಸಿಟಿವ್ ಆಗಿ ಬರಲಿಲ್ಲ ಅಂದ್ರೆ ಜನಸಾಮಾನ್ಯರು ಏನು ಹೇಳ್ತಾರೆ ನಿಮಗೆ ಗೊತ್ತಿದೆ ಸರ್. ನಾವೆಲ್ಲೇ ಹೋದ್ರು ಜನಸಾಮಾನ್ಯರು ಹೇಳ್ತಾರೆ ಸರ್ ನಾವು ಬೈಕಾಟ್ ಮಾಡೋಣ ಸರ್, ಈಗಾಗಲೇ ಟ್ರೆಂಡ್ ಆಗಿದೆ ಬೈಕಾಟ್ ಅಂತ. ಜನಸಾಮಾನ್ಯರು ನಾಳೆ ನಾವೆಲ್ಲರೂ ಬೈಕಾಟ್ ಮಾಡೋಣ, ಈ ಕನ್ವೆನ್ಷನ್ ಅಲ್ಲಿ ಎಲ್ಲರೂ ಮಾಡೋಣ ಸರ್ ಅಂತ ಬಂದ್ರೆ ಬೇರೆ ದಾರಿ ಇಲ್ಲ ಸರ್, ಬೈಕಾಟ್ ಮಾಡಬೇಕಾಗುತ್ತೆ. ಈಗಾಗಲೇ ನೋಡಿದೀವಿ, ದಿನೇ ಬೀಳ್ತಾ ಇದೆ ಕಮ್ಯೂಟರ್ಸ್. ಸೊ ಇದನ್ನ ಪರಿಣಾಮ ನೇರವಾಗಿ BMRCL ಹೊರಬೇಕಾಗುತ್ತೆ ಸರ್. ಈಗ ಆ ಸಿದ್ಧತೆ ಹಿನ್ನೆಲೆಯಲ್ಲಿ ಸರ್ ನಾವು ಈಗಾಗಲೇ ಬೇರೆ ಬೇರೆ ಮೆಟ್ರೋ ಸ್ಟೇಷನ್ ಎದುರುಗಡೆ ಸಹಿ ಸಂಗ್ರಹಣೆ ಮಾಡ್ತಾ ಇದೀವಿ, ಕರಪತ್ರಗಳು ತರ್ತಾ ಇದೀವಿ. ಏನ್ ಕನ್ಫ್ಯೂಷನ್ಸ್ ಇದೆ, ಇವತ್ತು BMRCL ಹೇಳ್ತೀವಿ ನಾವು ಸಿಕ್ಕಾಪಟ್ಟೆ ಸಾಲ ಇದೆ ಅಂತ. ನಮಗ್ ಬರೋ ಪ್ರಶ್ನೆ, ಸಾಲನ ಹೊರೆನ ನೀವು ಜನಸಾಮಾನ್ಯರ ಮೇಲೆ ಹಾಕ್ತೀರಾ ಏನ್? ಹಂಗಂದ್ರೆ ಈ ದೇಶದಲ್ಲಿ ಎಷ್ಟು ಸಾಲ ರಾಜ್ಯ ಸರ್ಕಾರ ಮಾಡಿದೆ, ಕೇಂದ್ರ ಸರ್ಕಾರ ಮಾಡಿದೆ, ಎಲ್ಲಾನು ಜನಸಾಮಾನ್ಯರ ಮೇಲೆ ಹಾಕ್ಬಿಡ್ತೀರಾ? ಸೊ ಇದ್ರ ಬಗ್ಗೆ ಕನ್ಫ್ಯೂಷನ್ಸ್ ನ ಕ್ಲಿಯರ್ ಮಾಡ್ತಾ ಇದೀವಿ ನಾವು ನಮ್ಮ ಕರಪತ್ರಗಳ ಮುಖಾಂತರ. ನಾವ್ ಹೇಳೋದು ಸರ್, ಮೇಂಟೆನೆನ್ಸ್ ಕಾಸ್ಟ್, ಆಪರೇಷನಲ್ ಕಾಸ್ಟ್, ಇದ್ರ ಬೇಸಿಸ್ ಮೇಲೆನೆ ಪ್ರೈಸ್ ಫಿಕ್ಸೇಷನ್ ಆಗಬೇಕು. ನಮಗೆ ಸಾಲ ಇದೆ, ಬಡ್ಡಿ ಬರುತ್ತೆ, ಡಿಪ್ರಿಸಿಯೇಷನ್ ಆಗುತ್ತೆ, ಇದನ್ನೆಲ್ಲ ನೀವು ಲೆಕ್ಕಾಚಾರ ಹಾಕೊಂಡ್ಬಿಟ್ರೆ ಸರ್ ಅದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಅನ್ಸ್ಕೊಳ್ಳಲ್ಲ. ಇವರೊಂಥರ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ತರ ಲೆಕ್ಕಾಚಾರ ಹಾಕಿದ್ದಾರೆ ಸರ್. ಸೊ ಭಾನುವಾರ ಪ್ರಮುಖವಾಗಿ ಇವತ್ತು ಏನು ನಾವು ಆಕ್ಚುಲಿ ಬೇರೆ ಬೇರೆ ದರ ಹೆಚ್ಚಳದ ಬಗ್ಗೆ ಇರ್ಬೋದು, ನಾವು ಟೌನ್ ಪ್ಲಾನರ್ಸ್, ರಿನೌಂಡ್ ಟೌನ್ ಪ್ಲಾನರ್ಸ್ ಯಾರಿದ್ದಾರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು, ಹಲವಾರು ಜನ ಯಾರು ಕನ್ಸರ್ನ್ ಸಿಟಿಸನ್ಸ್ ನಾವು ಒಳಗೊಂಡಂತೆ ನಾವು ಚರ್ಚೆ ಇಟ್ಕೊಂಡಿದ್ದೀವಿ ಸರ್, ಏನ್ ಮಾಡೋದು ಮುಂದೆ ಅಂತ. ಬಹುಪಾಲು ಜನ ಒಪಿನಿಯನ್ ಬರ್ತಿದ್ರು ಬೈಕಾಟ್ ಮಾಡೋಣ ಅಂತ. ಬಟ್ ಸ್ಟಿಲ್ ನಾವು ಇದೊಂದು ನಾವು ಅಟ್ಲೀಸ್ಟ್ ಇವ್ರು BMRCL ಸರ್ಕಾರ ಅಂತೂ ಡೆಮೊಕ್ರೆಟಿಕ್ ಆಗಿಲ್ಲ, ನಾವು ಜನಗಳ ಹತ್ರ ಹೋಗಿ ಕಂಪ್ಯೂಟರ್ಸ್ನೆಲ್ಲ ಸೇರಿಸಿ ಕೊನೆಗೆ ಅವ್ರು ಏನ್ ಹೇಳ್ತಾರೆ ಕಂಪ್ಯೂಟರ್ಸ್ ಜನಸಾಮಾನ್ಯರು, ನಾವು ಅದನ್ನ ಮಾಡೋಣ ಅಂತಿದೀವಿ ಸರ್. ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದು ದಿನನೋ ಅಥವಾ ಒಂದು ವಾರನೋ ನಾವು ಏನು ಜನಸಾಮಾನ್ಯರು ಹೇಳ್ತಾರೆ, ಕಂಪ್ಯೂಟರ್ಸ್ ಏನ್ ಹೇಳ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಸರ್. ಅಂದ್ರೆ ಸರ್ ಈ ಒಂದು ಬಾಯ್ಕಾಟ್ ಮಾಡುವ ಮೂಲಕವಾಗಿ BMRCL ದರ ಏರಿಕೆಯನ್ನ ವಿರೋಧಿಸುವಂತದ್ದು, ಖಂಡಿಸುವಂತದ್ದು ಆಗತ್ತಾ? ಖಂಡಿತ ಸರ್, ಅದೇ ನಮ್ಮ ಉದ್ದೇಶ ಅಷ್ಟೇ. ನಮಗ್ ನೋಡಿ ನಾವು ರೆಡಿ ಇದೀವಿ. ನಮಗೆ ನೀವು ಎಷ್ಟು ಜನ ಕಂಪ್ಯೂಟರ್ಸ್ ನಾವು ಎನ್ಕರೇಜ್ ಮಾಡ್ತೀವಿ, ನೀವು ಕಡಿಮೆ ಮಾಡಿ, ವಿ ವಿಲ್ ಎನ್ಕರೇಜ್. ನಮ್ಮ ಕಂಪ್ಯೂಟರ್ ಅಸೋಸಿಯೇಷನ್ ಇಂದ ವಿ ವಿಲ್ ಸ್ಟ್ಯಾಂಡ್ ರೋಡ್ ಅಲ್ಲಿ ನಿಂತ್ಕೊಂಡು ನಾವು ಜನಸಾಮಾನ್ಯರಿಗೆ ಹೇಳ್ತೀವಿ ಮೆಟ್ರೋದಲ್ಲಿ ಹೋಗಿ ಅಂದ್ಬಿಟ್ಟು ನಾವು ಎನ್ಕರೇಜ್ ಮಾಡ್ತೀವಿ. ಇವಾಗ ನೀವು ಜಾಸ್ತಿ ಮಾಡ್ತಿದ್ದೀರಾ, ನಮಗೆ ಬೇರೆ ದಾರಿ ಇಲ್ಲ ಸರ್. ಸೊ ಜನಸಾಮಾನ್ಯರು ಏನ್ ಹೇಳ್ತಾರೆ ಬರೋ ದಿನಗಳಲ್ಲಿ ಕನ್ವೆನ್ಷನ್ ಏನು, ಸೊ ಇದು ಭಾನುವಾರ ಕನ್ವೆನ್ಷನ್ ಸ್ಪಾಟ್ ಬಂದು ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಂತ ಭವನ ಇದೆ ಸರ್, ಅಲ್ಲಿ ನಡೆಯುತ್ತೆ. ನಮ್ಮ ಪ್ರೆಸ್ ಮೀಟ್ ಬಂದ್ಬಿಟ್ಟು ನಮ್ಮ ಏನು ಬೆಂಗಳೂರು ಪ್ರೆಸ್ ಮೀಟ್ ಇಲ್ಲ ಸರ್, ಅಲ್ಲೇ ನಡೆಯುತ್ತೆ ಸರ್. ಸರ್ ಈಗಾಗಲೇ ಸಾಕಷ್ಟು ಜನರು ತಮಗೂ ಕೂಡ ಹೇಳ್ತಾ ಇರುವಂತದ್ದು ಬಾಯ್ಕಾಟ್ ಮೂಲಕವಾಗಿ BMRCLಗೆ ಒಂದು ಬಿಸಿಯನ್ನು ಮುಟ್ಟಿಸಬೇಕು ಅನ್ನೋಂಥದ್ದು, ಯಾವ ತರವಾಗಿ ಅದರದ್ದು ಅಂತ ಸಿದ್ಧತೆ? ಸೊ ಅದೇ ಸರ್, ನಾವು ಈ ಕನ್ವೆನ್ಷನ್ ಅಲ್ಲಿ ನಾವು ಮತ್ತೊಮ್ಮೆ ನಾನು ಹೇಳಿದ್ನಲ್ಲ, ಸಾಕಷ್ಟು ರೆಸಿಡೆಂಟ್ಸ್ ಅಸೋಸಿಯೇಷನ್, ವಿದ್ಯಾರ್ಥಿ ಸಂಘಟನೆ, ಯಾಕಂದ್ರೆ ಬೈಕಾಟ್ ಮಾಡ್ಬೇಕಂದ್ರೆ ನಾವು ಎಲ್ಲರ ಒಪಿನಿಯನ್ ತಗೊಂಡು, ಯಾಕಂದ್ರೆ ಅದು ಸಕ್ಸಸ್ಫುಲ್ ಮಾಡ್ಬೇಕಂದ್ರೆ ಸಾಕಷ್ಟು ಕೆಲಸ ಬರುತ್ತೆ ಸರ್. ಅದಕ್ಕೆ ನಾವು ಅದನ್ನ ಕನ್ವೆನ್ಷನ್ ಮಾಡಿ ಮತ್ತೊಮ್ಮೆ ಅಧಿಕೃತವಾಗಿ ಮತ್ತೆ ನಿಮ್ಮ ಈ ತಿಂಗಳೊಳಗೆ ಆಗುತ್ತೆ. ಖಂಡಿತ ಸರ್, ಈ ತಿಂಗಳೊಳಗಡೆ ಆಗುತ್ತೆ. ನಾವು ಮತ್ತೊಮ್ಮೆ ನಿಮ್ಮ ಮೀಡಿಯಾ ಮುಂದೆ ಬರ್ತೀವಿ, ಅಲ್ಲಿ ಏನ್ ಚರ್ಚೆ ಆಗುತ್ತೆ ಕನ್ವೆನ್ಷನ್ ಅಲ್ಲಿ ನಾವು ತಗೊಂಡ್ಬರ್ತೀವಿ ಸರ್. ನಿಮ್ಮ ರಾಜೇಶ್ ಭಟ್ ಅಂತ, ನಾನು ಏನಿದು ಬೆಂಗಳೂರು ಕಂಪ್ಯೂಟರ್ಸ್ ಅಸೋಸಿಯೇಷನ್ ಏನಿದೆ ಇದ್ರದ್ದು ಮೆಂಬರ್ ಸರ್.